ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ನಲ್ಲಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ನ ಮುಂದೆ ಈಗ ಗ್ರಾಹಕರು ಜಮಾಯಿಸ್ತಾ ಇದ್ದಾರೆ. ಚಿನ್ನ ಅಡವಿಟ್ಟಿದ್ದ ಮಹಿಳೆಯರು ಗ್ರಾಹಕರು ಅಲ್ಲಿ ಬಂದು ಈಗ ಗಲಾಟೆ ಮಾಡ್ತಾ ಇದ್ದಾರೆ. ಬ್ಯಾಂಕ್ನ ಎದುರು ಗ್ರಾಹಕರ ಮಧ್ಯೆ ಹೊಡಿಬಡಿ ಗಲಾಟೆ ಆಗ್ತಾ ಇದೆ. ಕೆಲವು ಗ್ರಾಹಕರ ಗುಂಪುಗಳ ಮಧ್ಯೆ ಪರಸ್ಪರ ವಾಗ್ವಾದಗಳು ಆಗ್ತಾ ಇದೆ. ನಮ್ಮ ಚಿನ್ನ ನಮಗೆ ವಾಪಸ್ ಕೊಡಿ ಅಂತ ಗ್ರಾಹಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಕ್ಕಳ ವಿದ್ಯಾಭ್ಯಾಸ, ವಿದೇಶಕ್ಕೆ ಕಳಿಸೋದು, ಮನೆ ಖರೀದಿ, ಹೀಗೆ ಬೇರೆ ಬೇರೆ ಕಾರಣಕ್ಕಾಗಿ ಚಿನ್ನವನ್ನು ಅಡವಿಟ್ಟಿದ್ರು ಗ್ರಾಹಕರು. ಆದ್ರೆ ಅಡವಿಟ್ಟಿದ್ದ ಒಡವೆ ಇಲ್ಲದೆ ಗ್ರಾಹಕರು ಈಗ ಕಂಗಾಲಾಗಿದ್ದಾರೆ. ಆ ಬ್ಯಾಂಕ್ ಅಂತ ಬರ್ತಾ ಇದ್ದಾರೆ. ಅಲ್ಲಿ ಒಂದಷ್ಟು ಗುಂಪುಗಳ ಮಧ್ಯೆ ಗಲಾಟೆಗಳು ಕೂಡ ಆಗ್ತಾ ಇದೆ. ಬ್ಯಾಂಕ್ ನಲ್ಲಿ ಚಿನ್ನ ಕಳ್ಕೊಂಡಾಗ ಬ್ಯಾಂಕ್ ಪರಿಹಾರವನ್ನ ನೀಡಿಲ್ಲ. ಕಳೆದ ಬಾರಿ ದರೋಡೆಯಾದಂತಹ ಸಂದರ್ಭದಲ್ಲಿ ಬ್ಯಾಂಕ್ ಪರಿಹಾರವನ್ನ ಕೊಟ್ಟಿಲ್ಲ. ಸೊ ಈ ರೀತಿಯಾಗಿ ಗ್ರಾಹಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಕೋಟೆಕಾರು ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಎಲ್ಲಾ ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ. ಆದರೆ ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ಮಂಗಳೂರು ಪೊಲೀಸ್ ಕಮಿಷನರ್ ಒಂದು ಮಾಹಿತಿಯನ್ನು ಕೊಟ್ಟಿದ್ದಂಥದ್ದು 10 ರಿಂದ 12 ಕೋಟಿಯಷ್ಟು ಚಿನ್ನಾಭರಣ ದರೋಡೆ ಆಗಿದೆ ಅನ್ನುವಂಥದ್ದು. ಅದರ ಆ ಬಳಿಕ ರಾತ್ರಿ ಅವರು 4 ಕೋಟಿ ಚಿನ್ನಾಭರಣ ದರೋಡೆ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಿಜಕ್ಕೂ ಕೂಡ ಇಲ್ಲಿ ಎಷ್ಟು ಚಿನ್ನಾಭರಣ ದರೋಡೆ ಆಗಿದೆ ಅನ್ನುವಂಥದ್ದನ್ನು ಕೇಳೋಣ. ಸ್ವತಃ ಬ್ಯಾಂಕಿನ ಅಧ್ಯಕ್ಷರಾದಂಥ ಕೃಷ್ಣ ಶೆಟ್ಟಿ ಅವರು ಅವ್ರ ಜೊತೆ ಮತ್ತೆ 4 ಕೋಟಿಯಿಂದ ಮೇಲೆ 4 ಕೋಟಿಯಿಂದ ಮೇಲೆ ಇದ್ರೆ ಅದು 11 ಕೋಟಿ ಇರ್ಬೋದು, 10 ಕೋಟಿ ಇರ್ಬೋದು, 8 ಕೋಟಿ ಇರ್ಬೋದು. ಇವತ್ತು ಮಹಾಜರಾಗ್ತದೆ, ಕರೆಕ್ಟಾಗಿ ಗೊತ್ತಾಗ್ತದೆ ಎಷ್ಟು ಕೋಟಿ ಚಿನ್ನ ಹೋಗಿದೆ ಅಂತ. ನನ್ನ ಪ್ರಕಾರ ಒಂದು 8 ರಿಂದ 12 ಕೋಟಿ ಚಿನ್ನ ಹೋಗಿರ್ಬೋದು. ಈಗ ಸಾಧಾರಣ ಒಂದು ಅರ್ಧ 1 ಗಂಟೆಯಲ್ಲಿ ಗೊತ್ತಾಗ್ತದೆ ಎಷ್ಟು ಹೋಗಿದೆ ಅಂತ ಹೇಳಿ. ಈಗ ನಿಮ್ಮದೆಲ್ಲ ಕಂಪ್ಲೀಟ್ ಸಿಸ್ಟಮ್ ಜನರೇಟ್ ಕಂಪ್ಯೂಟರೈಸ್ಡ್ ಇರುವಂಥ ಕಾರಣದಿಂದ ಎಲ್ಲವೂ ಎಷ್ಟು ಬಾಕಿಯಾಗಿದೆ ಚಿನ್ನ ಅನ್ನುವಂಥದ್ದು ಎಲ್ಲ ನೋಡ್ತಾ ಇದ್ದಾರೆ. ಈಗ ಮಹಾಜರ್ ಮಾಡ್ತಾ ಇದ್ದಾರೆ. ಕರೆಕ್ಟಾಗಿ ಕಂಪ್ಯೂಟರ್ ಚೆಕ್ ಮಾಡುವಾಗ ಎಲ್ಲ ಕರೆಕ್ಟ್ ಗೊತ್ತಾಗ್ತದೆ. ಈಗ ಸರಿ, ಅದರಲ್ಲಿ ನಗದಿನ ಪ್ರಮಾಣ ಏನು ದೊಡ್ಡದಾಗಿತ್ತು? ಚಿನ್ನಕ್ಕೆ ಒಂದು 11-12 ಲಕ್ಷ ಕ್ಯಾಶ್ ಇತ್ತು, ಅದು ಹೋಗಿತ್ತು, ತೆಗೆದುಕೊಂಡು ಹೋಗಿದ್ದಾರೆ. ಹಾಂ, ಈಗ ಗ್ರಾಹಕರೆಲ್ಲ ಬರ್ತಾ ಇದ್ದಾರೆ, ಚಿನ್ನಾಭರಣ ಎಲ್ಲ ಸಿಗೋದಿಲ್ಲ ಅಂತ ಆತಂಕದಲ್ಲಿದ್ದಾರೆ. ಏನು ಹೇಳ್ತಾರೆ ನೋಡಿ, ಅವರಿಗೆ ಗೊತ್ತಿರೋದಿಲ್ಲ ಏನಂತ. 80% ಅವರಿಗೆ ಕೊಟ್ಟಿರ್ತೀವಿ ನಾವು ಲೋನ್. ನಾವು ಕೊಡಬೇಕಾದ ಅವರಿಗೆ 20% ಮಾತ್ರ. ನಮಗೊಂದು 8 ರಿಂದ 12 ಕೋಟಿ ಚಿನ್ನ ಹೋಗಿದ್ದರೆ ಒಂದು 2 ಕೋಟಿ ನಮ್ಮ ಬ್ಯಾಂಕಿನಿಂದ ಕೊಡಲಿಕ್ಕೆ ಬರ್ತದೆ ಅಷ್ಟೇ. ಗ್ರಾಹಕರಿಗೆ ಅದು ಗೊತ್ತಿರೋದಿಲ್ಲ. ಎಲ್ಲ ಚಿನ್ನ 100% ಇದು ಬ್ಯಾಂಕಿನಲ್ಲಿ ಉಂಟಂತ ಅವರ ಗ್ರಾಹಕ ಅಷ್ಟೇ. ಇನ್ನೊಂದು ತುಂಬ ಅನುಮಾನಗಳಿರುವಂಥದ್ದು ಅಂದರೆ ಇದರಲ್ಲಿ ಕೆಲವು ಅನುಮಾನಗಳನ್ನೆಲ್ಲ ಸ್ಥಳೀಯರ ಗ್ರಾಮಸ್ಥರೆಲ್ಲ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ಟೈಮಲ್ಲಿ CC ಕ್ಯಾಮ್ರಾ ಕೆಟ್ಟೋಯ್ತು, ಅದು ಏನಕ್ಕಾಯಿತು, ಇಲ್ಲಿ ಅಪರಿಚಿತರ ಕೈವಾಡ ಇದೆಯಾ, ಬ್ಯಾಂಕ್ನ ಆಡಳಿತ ಮಂಡಳಿ ಸಿಬ್ಬಂದಿಗೆ ಏನಾದರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಚರ್ಚೆಗಳಿದೆ. ಅಧ್ಯಕ್ಷ ನೋಡಿ, ಅಂಥದ್ದು ಸಿಬ್ಬಂದಿಗಳು ಯಾರು ಇನ್ವಾಲ್ವ್ ಇದರಲ್ಲಿ ಆಗಲಿಲ್ಲ. ಅವರು ನೋಡಿಕೊಂಡಂದರೆ ಶುಕ್ರವಾರ ದಿವಸವನ್ನು ನೋಡಿಕೊಂಡು ಬಂದದ್ದು. ಶುಕ್ರವಾರ ದಿವಸ ಈ ರೋಡಲ್ಲಿ ಯಾರೂ ಜನಸಂಖ್ಯೆ ಇರುವುದಿಲ್ಲ, ಎಲ್ಲ ನಮಾಜಿಗೆ ಹೋಗ್ತಾ ಇರ್ತಾರೆ. ಅದನ್ನೇ ನೋಡಿ ಟಾರ್ಗೆಟ್ ಮಾಡಿ ಬಂದದ್ದು. ಮತ್ತು CC ಕ್ಯಾಮರಾ ಕೂಡ ಅದೊಂದು ಕಾಕತಾಳೆ ಆ ಟೈಮಲ್ಲಿ ನಡೆದೊಂದು ಘಟನೆ ಅಷ್ಟೇ. CC ಕ್ಯಾಮ್ರಾ DVD ಅದು ಕೆಟ್ಟು ಹೋಗಿತ್ತು, ಅದನ್ನು ಸರಿ ಮಾಡಲಿಕ್ಕೆ ಅವ್ರು ಬಂದರು ಅಷ್ಟೇ. ಸರಿ, ಕಳೆದ ಬಾರಿ ಒಬ್ಬ ನಿಮ್ಮ ಬ್ಯಾಂಕ್ನ ನಿರ್ದೇಶಕರೊಬ್ಬರ ಪತಿಯೇ ಈ ರೀತಿಯಾಗಿ ಮಾಡಿದ್ರು, ಅವರ ಮೇಲೆ ಅನುಮಾನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.